ರಾಮಚಂದ್ರಪ್ಪನವರೇ ನಮ್ಮ ಮಾತಾಡಲಿಕ್ಕೆ ಈಗ ಇವರು ಏನು ನಾವು ರಾಮ ಮಂದಿರ ಕ್ಲೈಮ್ ಮಾಡಲೇ ಇಲ್ಲ, ಅದಾಗ ಎದ್ದೇ ಆಗೋಯ್ತು, ವಿರೋಧ ಪಕ್ಷ ಸಹಾಯ ಮಾಡಿದ್ವಿ, ಸಪೋರ್ಟ್ ಮಾಡೋದು ಅದೊಂದು ಸುಳ್ಳು. ಅದು ಓಕೆ. ರಾಮ ಮಂದಿರದ ವಿಷಯವನ್ನು ದೊಡ್ಡದಾಗಿ ಮಾಡಿದ್ದು ಅದ್ವಾನಿಯವರು ರಥಯಾತ್ರೆ. ಆ ಸಮಯ ಯಾವುದದು? 90ರ ದಶಕ. ಹಾಂ, ಅದು ಆ ಸಮಯ ದೊಡ್ಡ ಬದುಕಿಗೆ ಒಂದು ಏನು ಬದುಕಂತ ಬಿಜೆಪಿಗೆ ಅಲ್ಲಲ್ಲ ಜನಗಳಿಗೆ. ಓಕೆ. ಮಂಡಲ್ ವರದಿ. ಓಕೆ. ವರದಿನ ತರೋ ಸಮಯದಲ್ಲಿ ಅದನ್ನು ತಡೀಲಿಕ್ಕೋಸ್ಕರನೇ ತಂದಿದ್ದು. ಓಕೆ. ಒಂದು ಬದುಕಿನ ಇದು ಅದು ಮಂಡಲ ಯೋಗದ್ದು. ಓಕೆ. ಅಂಥ ಸಮಯದಲ್ಲಿ ತಂದಿದ್ದು. ಅದು ಕ್ಲೈಮ್ ಇಲ್ಲ ಅಂತ ಹೇಳ್ತಾರೆ ಅವರು. ಎಷ್ಟೋ ಜನ ಇದರಿಂದ ಪ್ರಾಣ ಕಳೆದೊಂದರು ಅದರಿಂದ. ಮಂಡಲ ಯೋಗದ ಓಕೆ ವಿರೋಧ ಮಾಡಲಿಕ್ಕೆ ಹೋಗಿ ಅದ್ರ ಜೊತೆಗೆ ರಥಯಾತ್ರೆ. ಓಕೆ. ಅಂಥ ಸಮಯ ಅದು. ಮತ್ತು ಇವತ್ತೇನು ಪ್ರಸನ್ನ ಕುಮಾರ್ ಹೇಳಿದ್ರು, ಅವರವ್ರ ದೇವರು ಅವರವ್ರಿಗೆ. ಆದರೂ ಶಿವ ವಿಷ್ಣು ಅನ್ನೋದು ಅದು ನೀವು ನಾನು ಓದಿದ್ದೀನಿ. ಓಕೆ. ಭಗವದ್ಗೀತೆ ಏನಿದೆ ಇಸ್ಕಾನ್ದು, ಅದು ಓದಿ ನೋಡಿ. ಕೃಷ್ಣ ಹೇಳ್ತಾನೆ, ಇದನ್ನು ಬಿಟ್ಟು ಇದನ್ನು ಬಿಟ್ಟು ಯಾರನ್ನ ಓದಿದ್ರೆ ಅವ್ರು ನರಕಕ್ಕೆ ಹೋಗ್ತಾರೆ ಅಂತ ಬರೆದ್ಬಿಡಿ. ಓಕೆ. ವಿಷ್ಣು ಪುರಾಣ ಓದಿ, ಅದರಲ್ಲೂ ಅದೇ ಥರನೇ ಇದೆ. ಓಕೆ. ಬೇರೆ ದೇವ್ರನ್ನೇ ನಾನು ಪೂಜೆ ಮಾಡಿದ್ರೆ ನೀನು ನರಕಕ್ಕೆ ಹೋಗ್ತೀಯ ಅಂತ. ಆ ಥರನೇ ಬೆಳೆದು ಬಂದಿರೋದು ಅವೆಲ್ಲ. ಬಟ್ ನಾವು ಸಂವಿಧಾನ ಓದ್ಕೋಬೇಕಲ್ವಾ? ಅಲ್ಲಲ್ಲ, ಅದು ಹೇಳಿದ್ದು ಸಂವಿಧಾನದಲ್ಲಿ ಈಗ ಯಾವ ದೇವರನ್ನಾದ್ರೂ ಪೂಜೆ ಇರ್ಬೋದು, ಯಾವ ಧರ್ಮನಾದ್ರೂ ಸ್ವಲ್ಪ ಶ್ಲೋಕ ಹೇಳಿದ್ರೆ ನಮಗೂ ಗೊತ್ತಿಲ್ಲ, ನಮ್ಮಂತ ತಿಳುವಳಿಕೆ ಇಲ್ಲದವರು ತಿಳ್ಕೊತೀವಿ. ಶ್ಲೋಕ ಹೇಳಿ, ಸುಮ್ಮನೆ ಹಂಗೆ ಗಾಳಿ ಗುಂಡೋಡಿಬೇಡಿ ಸರ್. ನೀವು ಗಾಳಿ ಗುಂಡೋಡಿಬೇಡಿ, ಆತರ ಎಲ್ಲೂ ಇಲ್ಲ. ಶಿವಪುರಾಣ ಓದಿ ವಿಶ್ವಮಾನ್ಯವಾಗಿರುವಂತ ಒಂದು ಅವೆಲ್ಲ ವಿಶ್ವಮಾನ್ಯ ನಾವು ತಿಳ್ಕೊತೀವಿ. ಯಾಕೆ ನಿಮ್ಮಂತವ್ರ ಬಾಯಲ್ಲಿ ಸುಳ್ಳು ಹೇಳಿಸ್ತಾರೆ ಕಾಂಗ್ರೆಸ್ನವರು? ನಾವೇ ಹೇಳ್ಕೊಂಡ್ಬಿಡೋದು. ಜಗದ್ಗುರು ಅಂತ ಹೇಳ್ಕೊಳ್ಳಲ್ವಾ ನಾವು? ಜನ ಹೇಳಿರೋದು ವಿಶ್ವಗುರು ಅಂತ. ಲಕ್ಷ ದೀಪಗಳ ಏನೋ ನಾವು ತೃಪ್ತಿಗೋಸ್ಕರ ಹೇಳ್ಕೊಳ್ತಿರೋದು. ಕೋಟಿ ಅರ್ಚನೆ ಎಷ್ಟು ವರ್ಷ ಆಗ್ಬೋದು ಹೇಳ್ಬೇಕಂದ್ರೆ, ಅದ್ರ ಮಾಡ್ಕೊಳ್ತೀರಿ ನಾವು. ಆ ಥರ ಲೆಕ್ಕ ಸೊನ್ನೆಗಳು ಹಾಕೊಳತ್ತಾನೆ ಆ ಥರ ಮಾಡ್ಕೊಳ್ತೀರಿ. ಅದರಲ್ಲಿ ಇದೆ ಅವು. ನಾನು ಓದಿದ್ದೀನಿ. ಅದಕ್ಕೋಸ್ಕರನೇ ಶಂಕರಾಚಾರ್ಯ ಸುಮ್ಮನೆ ಮಾತಾಡ್ಲಿಕ್ಕಾಗತ್ತಾ? ಅವರೇನು ಹಿಂದೂ ವಿರೋಧಿಗಳ? ಹಿಂದೂ ಅಂತಾರಲ್ಲ, ಆ ಹಿಂದೂನು ಎಷ್ಟು ವರ್ಷ ಆಯ್ತು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು ಎಷ್ಟು ವರ್ಷ ಆಯ್ತು ಅಂತ. ಆರ್ಯ ಧರ್ಮ ಅಂತ ಇದ್ದಿದ್ದು, ಆಮೇಲೆ ಸನಾತನ ಧರ್ಮ ಅಂತ ಇದ್ದಿದ್ದು. ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮ ಅಂತ ಈಗ ಒಂದು 150 ವರ್ಷ 200 ವರ್ಷ ಆಗಿತ್ತು ಅದು ಬಂದು ಅದನ್ನು ಅದೊಂದು ದೊಡ್ಡದಾಗಿ ಭೂತಕಾರವಾಗಿ ಜನಗಳಿಗೆ ಬಿಟ್ಟು ಹಿಂದೂ ಧರ್ಮ ಏನಾನ ಒಂದಂದರೆ ಅವ್ರಿಗೆ ಇದು ಅವಮಾನ ಮಾಡ್ದಂಗೆ ಆಗೋಯ್ತು, ಭಾವನೆಗಳು ಇದು ಆಗೋಯ್ತು ಅಂತ. ಈಗಲೂ ದಲಿತರು ನಾವು ಹಿಂದೂಗಳಲ್ಲ ಅಂತ ಹೇಳ್ತಾರೆ. ನಮ್ಮ ಲಿಂಗಾಯತ ನಾವು ಹಿಂದೂಗಳಲ್ಲ, ನಮಗೆ ಸೇರಿಸ್ಬೇಡಿ ಅಂತಾರೆ. ಆ ಥರ ಭಾರತದಲ್ಲಿ ಮೋಸ್ಟ್ ಇದ್ದಾವೆ, ಆ ಥರ ಭಾಳಷ್ಟು ಇದ್ದಾವೆ. ಯಾವುದು? ನಾವು ಮಾನವ ಧರ್ಮ ಅಷ್ಟೇ. ಸೋನಿಯಾ ಗಾಂಧಿ ಧರ್ಮ, ಮಾನವ ಧರ್ಮ, ಕ್ರಿಶ್ಚಿಯನ್ ಧರ್ಮ, ನಾವು ಇಸ್ಲಾಂ ಧರ್ಮ, ಅದು ಸೇರಿ ಗೊತ್ತಾಯ್ತಾ? ಸೋನಿಯಾ ಗಾಂಧಿ ಸನಾತನ ಧರ್ಮ ಅಲ್ಲ, ರಾಮಾಚಾರ್ಯ ಮಾನವ ಧರ್ಮ. ನಮಗೆ ಬಸವಣ್ಣ ಹೇಳ್ಕೊಟ್ಟಿದ್ದು ಮಾನವ ಧರ್ಮ, ಮಹಾತ್ಮ ಗಾಂಧಿ ಮಾನವ ಧರ್ಮ. ರಾಜಕೀಯ ಅಲ್ಲದೆ, ನಿಜವಾಗಿಯೂ ಒಂದು ವೇಳೆ ರಾಹುಲ್ ಗಾಂಧಿ ಅವರು ನಿಜವಾಗಿಯೂ ಆ ಶಿವನ ದೇವಸ್ಥಾನ ಪ್ರೇಯರ್ ಮಾಡಿಬಿಟ್ಟಿದ್ರೆ ಕಾನೂನು ಸುವ್ಯವಸ್ಥೆ ಬಿಟ್ಬಿಡೋಣ ನಾವು. ನಿಜವಾಗ್ಲೂ ತುಂಬಾ ದೊಡ್ಡ ಡ್ಯಾಮೇಜ್ ಆಗ್ಬಿಡೋದ ನಿಮ್ಮ ಪಾರ್ಟಿ. ಎಂತದು ಇಲ್ಲ, ಅದು ಸಣ್ಣ ವಿಷಯ, ಯಾರು ಅದನ್ನ ಗಮನಿಸೂ ಇಲ್ಲ, ಅದು ಗೊತ್ತೇ ಇಲ್ಲ ಯಾರಿಗೂ. ಇವತ್ತು ನೀವು ಈ ಚರ್ಚೆಗಳು ತಗೊಂಡಿದ್ದಾರೆ, ಅದೇನ್ ದೊಡ್ಡ ಇಶ್ಯೂನೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತದೇ ಅಲ್ಲ. ಈಗ ಜೈ ಶ್ರೀರಾಮ್ ಆಯ್ತು, ಜೈ ವಿಶ್ವನಾಥ, ಸಣ್ಣ ವಿಷಯಕ್ಕೆ ಹಿಮಂತ್ ಬಿಸ್ವ ಶರ್ಮಾ ಇಷ್ಟೆಲ್ಲ ಕೆಡ್ಸ್ಕೊಬಿಟ್ರೆ ಅವ್ರು ಯಾಕೆ ತಲೆ ಕೆಡ್ಸ್ಕೊತಾರ? ಇವತ್ತು ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವ್ರು ಅದನ್ನ ದೊಡ್ಡದ್ ಮಾಡ್ತಾ ಇರೋದು, ಯಾರು ಕೇರ್ ಮಾಡಿಲ್ಲ ಅಲ್ಲಿ. ಗೊತ್ತಾಯ್ತಾ? ಅಲ್ಲಿ ಲೋಕಲ್ ಪೊಲೀಸ್ನವರು ನೋಡಪ್ಪ ಪ್ರಾಬ್ಲಮ್ ಆಗಿದೆ, ನಾವು ಸಮಯ ಬದಲಾಯಿಸಿ ಕೊಡ್ತೀವಿ ಅಂತ ಹೇಳವ್ರೆ. ಸಮಯ ಬದಲಾಯಿಸಿ ಕೊಡ್ತೀವಿ, ಅದು ಅವ್ರು ಸಂಬಂಧಪಟ್ಟಿದ್ದು. ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ. ಅವ್ರ ನಾಯಕರು ಹೇಳಿಸ್ಲಿ, 3 ಗಂಟೆನೋ 4 ಗಂಟೆನೋ ಏನೋ ಹೇಳಿದಾರೆ, ಆಮೇಲೆ ಹೋಗಿ ಬೆಳಗ್ಗೆ ಬೇಡ ಆಮೇಲೆ ಹೋಗಿ ಅಂದವ್ರೆ. ಸೊ ಅಲ್ಲಿಯ ಲೋಕಲ್ ಸಮಸ್ಯೆಯನ್ನ, ಲೋಕಲ್ ಕಾನೂನು ವ್ಯವಸ್ಥೆಯನ್ನ ಇವರು ರಾಜಕೀಯವಾಗಿ ಬಳಸ್ಕೊಂಡು ಮೋದಿಯವ್ರ ಮೇಲೆ, ಅಸ್ಸಾಂ ಸರ್ಕಾರದ ಮೇಲೆ ಇಲ್ಲದೆ ಇರುವಂತದನ್ನ ಗುಬೆ ಕುರ್ಸಕ್ ಹೋಗುವಂತದ್ದು ಒಳ್ಳೇದಲ್ಲ. ಅದು ಅದರಿಂದ ಏನು ಪ್ರಯೋಜನ ಆಗಲ್ಲ ಸರ್. 3 ಗಂಟೆ ಮೇಲೆ 3 ಗಂಟೆ ಆದ್ಮೇಲೆ ಕಾಶಿನೂ ನಮ್ದೇ, ಅಯೋಧ್ಯೆನೂ ನಮ್ದೇ. 3 ಗಂಟೆ ಆದ್ಮೇಲೆ ಏನಾದ್ರು ರಾಹುಲ್ ಗಾಂಧಿ ಅಲ್ಲಿ ಪ್ರೇಯರ್ ಮಾಡಿಬಿಟ್ಟಿದ್ರೆ
ಶಿವ ಅಲೋ ಮಾಡ್ತಿರ್ಲಿಲ್ವಾ ಅಲ್ಲಿ? ಇಲ್ಲ, ಅವ್ರದ್ದು 3 days earlier ನೋಟಿಸ್ CM ಹೇಳಿದ್ದಾರೆ, ನಾವು ಇದನ್ನ ತಡಿತೀವಿ, ಓಕೆ, ಯಾತ್ರೆ ಮಾಡಕ್ ಬಿಡಲ್ಲ. ಇಟ್ಸ್ ಇಂಟೆನ್ಷನಲ್. ಇಲ್ಲಿ ಯಾವ್ದೋ ಏನು ಯಾವ್ದೋ ಇಂಟೆಲಿಜೆನ್ಸ್ ರಿಪೋರ್ಟ್ ರಾಮಾಚಾರ್ಯ ಒಂದು ನಿಮಿಷ. ದೇ ಮೇ ಸೇ ಇಟ್ಸ್ ಎ ಪ್ರಿಕಾಷನರಿ ಮೂವ್ ಅಂತ. ಇಟ್ಸ್ ಎ ಪ್ರಿಕಾಷನರಿ ಮೂವ್. ದೇ ಮೇ ಕ್ಲೈಮ್ ಅಲ್ವಾ? ಕ್ಲೈಮ್ ಮಾಡ್ಬೋದು ಅವರು ಮುಂಜಾಗ್ರತಾ ಕ್ರಮವಾಗಿ. ಈಗ ನಿನ್ನೆ ವಿಷಯ ತಗೊಂಡು ನಾವು ಗಲಾಟೆ ಮಾಡ್ಬೋದಿತ್ತಲ್ಲ, ನಮಗೆ ಧರ್ಮಕ್ಕೆ ಧಕ್ಕೆ ತಂದ್ರು ಅಂತ. ಈಗ ಇವ್ರು ತಂದಿರೋದೇನೋ ಯಾವ ಧರ್ಮ ಇವ್ರು ಮಾಡಿ ಈಗ ಆಯ್ತು. ಈಗ ಯಾತ್ರೆಗೆ ಇವತ್ತು ಯಾಕೆ ಅಡೆತಡೆ ಮಾಡಿದ್ದಾರೆ ಇವರು? ಓಕೆ, ಯಾತ್ರೆನ ಗುವಾಹಟಿಲಿ. ಈಗ ನಿಮ್ಗೆ ಆ ರೋಡ್ ಅಲ್ಲಿ ಹೋಗಕ್ಕಾಗಿಲ್ಲ, ಇನ್ನೊಂದು ರೋಡ್ ಆದ್ರೂ ತೋರಿಸ್ಬೇಕು, ಬೈಪಾಸ್ ಮಾಡ್ಬೋದು. ಇವತ್ತು ಬಿಜೆಪಿಗೆ ಏನಾಗಿದೆ ಅಂದ್ರೆ ಭಯ ಹುಟ್ಟಿದೆ. ಇಂಡಿಯಾ ಮೈತ್ರಿ ಒಕ್ಕೂಟ ಆಗಿದೆ, ನಾವು ಮಲ್ಕತ್ತೀವಿ, ಮುಂದಿನ ಎಲೆಕ್ಷನ್ ಅಲ್ಲಿ ಬರಲ್ಲ ಅನ್ನೋದು ಅವ್ರು ಕನ್ಫರ್ಮ್ ಆಗಿರೋದ್ರಿಂದ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಇದು ದೊಡ್ಡ ಜೋಕು ಸರ್. ಎಲ್ಲಾ ಮೂವ್ಮೆಂಟ್ ಹಂಗಿದ್ರೆ ಎದುರ್ಕೊಂಡು ಬ್ಲಾಕ್ ಮಾಡ್ತಾ ಇದ್ದೀರಾ ಇವತ್ತು. ಇವತ್ತು ಭಯ ನಿಮ್ಮಲ್ಲಿ ಹುಟ್ಟಿರೋದೇನಿಲ್ಲ, ಇವತ್ತು ಜೋಕ್ ಏನಿಲ್ಲ. ಮುಂದಿನ ಎಲೆಕ್ಷನ್ ಅಲ್ಲಿ ಪಾಠ ಕಲಿಸ್ತಾರೆ. ಜನ ತೀರ್ಮಾನ ಮಾಡಿದ್ದಾರೆ. ಜನ ಏನ್ ತೀರ್ಮಾನ ಮಾಡೋದಲ್ಲ, ಜನ ತೀರ್ಮಾನ ಮಾಡ್ತಾರೆ ಇಷ್ಟಲ್ಲೇ. ನಾನು ಪ್ರಸನ್ನ ಕುಮಾರ್ ಅವರೇ, ಈ ಎಲೆಕ್ಷನ್ ರಾಮ ಮಂದಿರ ಡಿಸೈಡ್ ಮಾಡುತ್ತಾ, ಬೆಲೆ ಏರಿಕೆ ಡಿಸೈಡ್ ಮಾಡುತ್ತಾ, ರಾಹುಲ್ ಗಾಂಧಿ ಶಿವನ ದೇವಸ್ಥಾನಕ್ಕೆ ಹೋದಾಗ ತಡೆದ್ರು ಅನ್ನೋ ಇಶ್ಯೂ ಡಿಸೈಡ್ ಮಾಡಿಬಿಡುತ್ತಾ, ಕಪ್ಪು ಹಣ ಡಿಸೈಡ್ ಮಾಡುತ್ತಾ, ನಿರುದ್ಯೋಗ ಡಿಸೈಡ್ ಮಾಡುತ್ತಾ, ಹಿಂದುತ್ವ ಅಥವಾ ರಾಮ ಮಂದಿರ, ಯಾವುದು ಡಿಸೈಡ್ ಮಾಡ್ತೀವಿ ಎಲೆಕ್ಷನ್ ಅಂತ? ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ರೂಪಾಯಿ, ಯಾವ ಪೊಲಿಟಿಕಲ್ ಪಾರ್ಟಿ ಯಾವ ಅಜೆಂಡಾ ಇಟ್ಕೊಂಡು ಹೋಗ್ತಾರೆ ಅಂದಮೇಲೆ ಹೋಗ್ತಾರೆ. ಓಕೆ, ಈಗ ನಾನು ಯಾವುದನ್ನು ಇಟ್ಕೊಂಡು ಯಾವುದೇ ಒಂದು ಕಾಂಗ್ರೆಸ್ ಇವತ್ತು ಅಥವಾ ಕಾಂಗ್ರೆಸ್ ಅಥವಾ ಮಿತ್ರ ಪಕ್ಷಗಳು ಇವತ್ತು ನಾವು BJP ಸರ್ಕಾರನ ಚುನಾವಣೆಯಲ್ಲಿ ಸೋಲಿಸಿ ಗೆಲ್ಲಬೇಕು ಅಂದರೆ ಯಾವ ಅಜೆಂಡಾ ಅಂತ ಅವ್ರು ಡಿಸೈಡ್ ಮಾಡ್ಕೋಬೇಕು. ಓಕೆ, ಅದೇ ರೀತಿ BJP ರೂಲಿಂಗ್ ಪಾರ್ಟಿ ಡಿಸೈಡ್ ಮಾಡ್ಬೇಕಾ, ಅಪೋಸಿಷನ್ ಪಾರ್ಟಿ ಯಾರು ಬೇಕಾದ್ರೂ ಡಿಸೈಡ್ ಮಾಡ್ಬೋದು. ಓಕೆ, ಅದು ಯಾರ್ದು ಏನಿದೆ ಯಾರು ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾರೋ ಅವ್ರ ಕೈಲಿ ಶಕ್ತಿ ಅದು. ಓಕೆ, ನೀವು ಅಜೆಂಡಾ ಸೆಟ್ ಮಾಡೋದು, ಅದನ್ನು ನಿರುದ್ಯೋಗ, ಜನರಿಗೆ ಬೆಲೆ ಏರಿಕೆ, ಅದೇ. ಈಗ ಯಾವ್ದಾದ್ರು ರೂಲಿಂಗ್ ಪಾರ್ಟಿನ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಈಗ ಇವ್ರ ಸಪೋಸ್ ರಾಮ ಅವ್ರ ಕ್ಲೈಮು ಒಂದು ವೇಳೆ ಅದು ಹಾಗಾದ್ರೂ ಅದು ಬಂದ್ಬಿಟ್ಟಿದೆ ಈಗ. ಈಗ ಅವ್ರು ಇಲ್ಲ ಅಂತ ಹೇಳಿದ್ರು ಅಜೆಂಡಾ ಬಂದ್ಬಿಟ್ಟಿದೆ ಈಗ. ಓಕೆ, ಈಗ ಮೇನ್ ರಾಮನೇ ಇಶ್ಯೂ. ಓಕೆ, ಈಗ ಅವ್ರಿಗೆ ಗೊತ್ತು ಕಾಂಗ್ರೆಸ್ನ ಇದರಲ್ಲಿ ಗೊಂದಲ ಹಾಕೊಳಕಾಗ್ತಾರೆ. ಓಕೆ, ಅದಕ್ಕೆ ಉದಾಹರಣೆ ನಮ್ಮ ರಾಮಚಂದ್ರ ಈಗ ನೀವು ನೋಡಿದ್ರಿ ಎಲ್ಲೆಲ್ಲಿಗೋ ಹೋಗ್ತಾ ಇದಾರೆ. ಅಂದ್ರೆ ನೀವು ಪುರಾಣ ಇಟ್ಕೊಂಡು ಹೋಗ್ತಿರೋ, ಧರ್ಮ ಇಟ್ಕೊಂಡು ಹೋಗ್ತಿರೋ, ದೇವ್ರನ್ನ ಇಟ್ಕೊಂಡು ಹೋಗ್ತಿರೋ, ಅದನ್ನ ಕಾಂಗ್ರೆಸ್ನ ಡಿಸೈಡ್ ಮಾಡಬೇಕು. ಓಕೆ, BJPನವರು ರಾಮ ಅಂತ ತಂದಿಲ್ಲಪ್ಪ, ನಮ್ಮ ಸಬ್ಜೆಕ್ಟ್ ಅದಲ್ಲ, ನಮ್ಮ ಸಬ್ಜೆಕ್ಟ್ ಇದಂತ ಇವ್ರು ಹೋಗ್ಬೇಕು. ಓಕೆ, ಅದು ಬಿಟ್ಟು ಇವ್ರೇನ್ ಮಾಡ್ತಾ ಇದಾರೆ, ಇಲ್ಲ ನಮಗೆ ರಾಮ ಬೇಕು, ಗಾಂಧಿ ರಾಮ ಬೇಕು, ಈ ನಮ್ಮ ಮೋದಿ ರಾಮ ಬೇಡ, ಹಳ್ಳಿಲಿರೋ ರಾಮ ಬೇಕು ಓಕೆ ಅಂತೇಳಿ ಅವರು ಅವರ ಬೆನ್ನಲ್ಲಿ ಅವರೇ ಬೀಳ್ತಾ ಇರೋದ್ರಿಂದ ಸಹಜವಾಗಿ. ಓಕೆ, ಓಕೆ, ಫೈನ್ ಸರ್, ಅವ್ರು ಹೇಳ್ಬಿಡಿ. ಅವರು ಧರ್ಮದ ಮೇಲೆ ಹೋಗ್ತಾ ಇದ್ದಾರೆ. ಧರ್ಮದಲ್ಲಿ ಇದು ರಾಮನ ಅವ್ರು ಹೇಳಿದ್ರ ಹೇಳಿದಾರಲ್ಲ, ರಾಮಂದೇ ನಾವು ರಾಮಂದಲ್ಲ ಸರ್, ನಾವು ಹಿಂದುತ್ವ ಹಿಂದುತ್ವ ಹೇಳಿದ್ದಾರೆ ಸರ್, ಹೇಳಿದ್ದಾರೆ. ಅದ್ರ ಮೇಲೆ ಅವ್ರು ಹೋಗ್ತಾರೆ ಅಲ್ವಾ? ಈ ಉತ್ತರ ಪ್ರದೇಶದಲ್ಲಿ ಧರ್ಮದ ಮೇಲೆ ಹೋಗಿ ಸೋತು ಗೆದ್ದು ಎಲ್ಲ ಆಗಿದ್ದಾರಲ್ಲ, 2 ಸಲ ಆಗಿದ್ದಾರೆ. ರಾಮ ಮಂದಿರ ಶುರುವಾದ ಮೇಲೂ ಒಂದ್ಸಲಿ BJP ಬಂದ ಮೇಲೆ ಸೋತು ಆಮೇಲೆ ಬಂದಿದೆ. ಕರೆಕ್ಟ್. ಅದೇನು ಜನ ಈ ಅಜೆಂಡಾ ಇದು ಮಾಡ್ತಾರಲ್ಲ, ಒಂದ್ಸಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಬಿಟ್ಟು ಜನನೇ ಕೊಡೋದು. ನಿರುದ್ಯೋಗ, ಬೆಲೆ ಏರಿಕೆ ಇದೆಲ್ಲ ಮಾತಾಡಲ್ಲ. ನೀವೀಗ ಅಜೆಂಡಾ ಕೊಡೋದು ಜನನೂ ಒಂದ್ಸಲಿ ಅಜೆಂಡಾ ಕೊಡ್ತಾರೆ, ಜನನೇ ಕೊಟ್ಟಿದ್ದಾರೆ, ಪಾರ್ಟಿ ಅಲ್ಲ. ನಾನು 20 ವರ್ಷದಿಂದ 50 ವರ್ಷದಿಂದ ರಾಜಕೀಯ ನೋಡ್ತಿದ್ದೀನಿ. ಜನ ನಮಗೆ ಆಸೆ, 2 ಪಾರ್ಟಿಗಳು ಆಶ್ಚರ್ಯ ಆಗೋ ತರ ಫಲಿತಾಂಶ ಬಂದವೆ. ಯಾವುದು ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಆಶ್ಚರ್ಯ ಪಡುವಂತ ರಿಸಲ್ಟ್ನು ಇಂಡಿಯಾದಲ್ಲಿ ಭಾರತದಲ್ಲಿ ಬಂದಿದ್ದಾವೆ. ಆ ತರನು ಇದ್ದಾವೆ. ಎಲ್ಲ ಆಶ್ಚರ್ಯ ಆಗೋ ಆ ಥರ ಬಂದಿಲ್ವಾ? ಆಮೇಲೆ ಸಮ್ಮಿಶ್ರ ಸರ್ಕಾರ ಮಾಡ್ಕೊಳ್ಳಿಲ್ವಾ? ಎಲ್ಲರಿಗೂ ಆಸೆ ಇರ್ತೈತೆ, ನನಗೆ ಬಹುಮತ ಬರ್ಬೋದು, ನನಗೆ ಬಹಳ ಜನ ಮಾಡಿದ್ರಲ್ಲ. ಥ್ಯಾಂಕ್ ಯು ರಾಮಚಂದ್ರಪ್ಪ ಅವರೇ, ಥ್ಯಾಂಕ್ ಯು ರಾಮಾಚಾರ್ಯ ಅವರೇ, ಥ್ಯಾಂಕ್ ಯು ದಿನೇಶ್ ಶೇರವಳ್ಳಿ ಅವರೇ, ಥ್ಯಾಂಕ್ ಯು ಪ್ರಸನ್ನ ಕುಮಾರ್ ಅವರೇ, ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡಿದ್ರಿ. ನೋಡೋಣ ಈ ವಿಚಾರ, ಇದು ಬಲೆನಾ, ಅಸ್ತ್ರನ, ಪ್ರತ್ಯಸ್ತ್ರನ, ಇದರ ಆಚೆಗೆ ಇನ್ನೇನಾದರೂ ಟಾಪಿಕ್ಗಳಿದೆಯಾ?
ಪ್ರತಿಪಕ್ಷಗಳ ಯಾವ ಟಾಪಿಕ್ ಚೂಸ್ ಮಾಡಬೇಕು ಅಂತ ಆಡಳಿತಾರೂಢ ಪಕ್ಷ ಡಿಸೈಡ್ ಮಾಡುತ್ತಾ, ಯಾತ್ರೆಗೆ ಅಡ್ಡಿ ಅನ್ನೋದೊಂದು ಎಲೆಕ್ಷನ್ನ ಇಶ್ಯೂ ಆಗಬಲ್ಲದ?